30ನೇ ಕೊಡ್ಯಾಲ್ಬೈಲ್ ವಾರ್ಡ್ನ ವಿವೇಕನಗರ ಬಳಿ ಮಾಜಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಗಣೇಶ್ ಹಾಗೂ ರೋಹಿಣಿ ದಂಪತಿಗಳಿಗೆ ತಮ್ಮ ವೈಯಕ್ತಿಕ ನೆಲೆಯಲ್ಲಿ ನಿರ್ಮಿಸಿಕೊಟ್ಟ ಕೇಶವ ಸದನದ ಗೃಹ ಪ್ರವೇಶ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಮಾತನಾಡಿದ ಸುಧೀರ್ ಶೆಟ್ಟಿ ಕಣ್ಣೂರು ಅವರು, ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇಂತಹ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಂಡಿರುವುದು ಖುಷಿ ಎನಿಸುತ್ತಿದೆ. ನಮ್ಮ ಜೀವನದಲ್ಲಿ ಇತರರ ನೋವಿಗೆ ನೆರವಾಗುವುದನ್ನು ದೇವರು ಕೂಡ ಮೆಚ್ಚುತ್ತಾರೆ ಎಂದರು. ಕಳೆದ ಮಳೆಗಾಲದ ಸಂದರ್ಭದಲ್ಲಿ ನನ್ನ ವಾರ್ಡಿನ ವಿವೇಕ್ ನಗರದ ಈ ಒಂದು ಪರಿಸರದಲ್ಲಿ ಗಣೇಶ್ ಮತ್ತು ರೋಹಿಣಿ ದಂಪತಿಯವರ ಮನೆ ವಿಪರೀತ ಗಾಳಿ ಮತ್ತು ಮಳೆಗೆ ಕುಸಿದು ಬಿದ್ದಂಥ ಸಂದರ್ಭದಲ್ಲಿ ನಾನು ಈ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿದ್ದೆ. ಅವರ ಏನು ರೆಕಾರ್ಡ್ ದಾಖಲೆಯನ್ನು ನೋಡುವಾಗ ಅವರಲ್ಲಿ ಸರಿಯಾದಂಥ ದಾಖಲೆ ಇರಲಿಲ್ಲ. ಹಾಗಾಗಿ ಅವರಿಗೆ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಯಾವುದೇ ರೀತಿಯಾದಂತಹ ಮನೆ ನಿರ್ಮಾಣಕ್ಕೆ ಹಣ ಸಿಗದೇ ಇದ್ದಂತಹ ಆ ಒಂದು ಸಂದರ್ಭದಲ್ಲಿ ಅವರು ಬಹಳ ಬೇಸರದಿಂದ ಕಣ್ಣೀರು ಹಾಕಿದರು. ಆಗ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮನೆ ನಿರ್ಮಾಣ ಮಾಡಿಕೊಡ್ತೇನೆಂಬಂತಹ ಒಂದು ಮಾತನ್ನು ಆ ಸಂದರ್ಭದಲ್ಲಿ ಕೊಟ್ಟಿದ್ದೆ. ಹಾಗಾಗಿ ನನ್ನ ವಾರ್ಡಿನ ಎಲ್ಲ ಸದಸ್ಯರು, ಭಾರತೀಯ ಜನತಾ ಪಾರ್ಟಿಯ ವಾರ್ಡಿನ ಶಕ್ತಿ ಕೇಂದ್ರದ ಪ್ರಮುಖರಿರ್ಬೋದು, ಹಾಗೆಯೇ ವಾರ್ಡಿನ ಬೂತಿನ ಎಲ್ಲ ಅಧ್ಯಕ್ಷರು ಎಲ್ಲರೂ ಕೂಡ ಬಂದು ಪರಿಶೀಲನೆ ಮಾಡಿ ಸಂಪೂರ್ಣವಾಗಿರತಕ್ಕಂತಹ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ಸುಮಾರು 12 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡಿ ಗೃಹ ಪ್ರವೇಶದ ಈ ಒಂದು ಶುಭ ಸಂದರ್ಭ ಭಾಳ ಸಂತೋಷ ಆಗ್ತಾಯಿದೆ. ಯಾಕಂತ ಹೇಳಿದರೆ ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ನಾವು ಬಡವರ ಒಂದು ಕಣ್ಣೀರನ್ನು ಒರೆಸಿದಾಗ ನಮ್ಮ ಜೀವನ ಪಾವನ ಆಗುವಂಥದ್ದು. ಬಹುಶಃ ಅಂತಹ ಒಂದು ಕ್ಷಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಮಾಜಿ ಸಚಿವ ಕೃಷ್ಣಜಿ ಪಾಲೇಮಾರ್ ಅವರು ಮಾತನಾಡಿ, ಮಾಜಿ ಮೇಯರ್ ಅವರು ಬಡ ಕುಟುಂಬಕ್ಕೆ ನೆರವಾಗುವ ಮೂಲಕ ತಮ್ಮ ಸಾಮಾಜಿಕ ಬದ್ಧತೆ ಮತ್ತು ಜವಾಬ್ದಾರಿಯನ್ನು ಮೆರೆದಿದ್ದಾರೆ. ಇದೊಂದು ಮಾದರಿ ಕಾರ್ಯ. ಇಂತಹ ಕಾರ್ಯಗಳಲ್ಲಿ ಜನಪ್ರತಿನಿಧಿಗಳು ತೊಡಗಿಕೊಳ್ಳಬೇಕು. ಹುಟ್ಟುಹಬ್ಬದ ಸಂದರ್ಭದಲ್ಲಿ ನೊಂದವರ ಮುಖದಲ್ಲಿ ನಗು ಅರಳಿಸುವುದು ಶ್ಲಾಘಿಸತಕ್ಕಂತಹ ವಿಚಾರ ಎಂದರು. ಮಂಗಳೂರು ನಗರದಲ್ಲಿ ಒಂದು ವಿಚಿತ್ರ ಘಟನೆ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ಇವತ್ತು ಒಂದು ಮನೆಯನ್ನು ಕಟ್ಟಿಕೊಡುವಂಥದ್ದು ತುಂಬ ಜನ ಸಾಧ್ಯ ಇರುವವರು ಭಾಳ ಜನ ಇದ್ದಾರೆ. 100 ಮನೆ ಕಟ್ಟಿಕೊಡ್ಲಿಕ್ಕೂ ತಾಕತ್ತಿರುವಂಥವ್ರು ಇದ್ದಾರೆ. ಆದರೆ ಒಬ್ಬ ಸಾಮಾನ್ಯ ಸದಸ್ಯನಾಗಿ, ಭಾರತೀಯ ಜನತಾ ಪಕ್ಷ ಸದಸ್ಯನಾಗಿ, ಒಬ್ಬ ಮಾಜಿ ಮೇಯರ್ ಆಗಿ ಒಂದು ಮನೆಯನ್ನು ಕಟ್ಟಿ ಇವತ್ತು ಸಾಮಾನ್ಯ ಪ್ರಜೆಗೆ ಕೊಡ್ತಾ ಇರುವಂಥದ್ದು ಭಾಳ ವಿಶೇಷ. ಅದು ಮಂಗಳೂರು ನಗರದಲ್ಲಿ ಮನೆ ಕಟ್ಟಿಕೊಡುವಂಥದ್ದು ಭಾಳ ಕಷ್ಟದ ಕೆಲಸ. ಆದರೆ ಅವರಿಗೆ ಸರ್ಕಾರದಿಂದ ಯಾವುದೇ ಸವಲತ್ತು ಸಿಗಲಿಲ್ಲ. ಆದರೆ ಸವಲತ್ತು ಸಿಗದಿದ್ದರೂ ತೊಂದರೆ ಇಲ್ಲ, ನಾನಿದ್ದೇನೆ, ನಿಮ್ಮ ಕಣ್ಣೊರೆಸುವಂಥ ಕೆಲಸ ನಾನು ಮಾಡ್ತೇನೆ ಅಂತ ಹೇಳುವಂಥ ಧೈರ್ಯದಿಂದ ಈ ಸುಧೀರ್ ಶೆಟ್ಟಿ ಅವರ ಆ ಕುಟುಂಬಕ್ಕೆ ಧೈರ್ಯ ಕೊಟ್ಟು ಇವತ್ತು ಮನೆಯನ್ನು ನಿರ್ಮಾಣ ಮಾಡಿಕೊಡುವಂಥದ್ದು ವಿಶೇಷವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಆರ್ಥಿಕವಾಗಿ ಸಂಕಷ್ಟ ಸ್ಥಿತಿಯಲ್ಲಿದ್ದ ಒಂದು ಕುಟುಂಬಕ್ಕೆ, ಆ ಕುಟುಂಬವನ್ನು ಒಂದು ಆರ್ಥಿಕವಾಗಿ ಮೇಲೆತ್ತಬೇಕು, ಅವರಿಗೊಂದು ಸೂರು ಕಲ್ಪಿಸಬೇಕೆಂಬ ನಿಟ್ಟಿನಲ್ಲಿ ಈ ಭಾಗದ ಕಾರ್ಪೊರೇಟರ್ ಮಾಜಿ ಮೇಯರ್ ಆದಂಥ ಸುಧೀರ್ ಶೆಟ್ಟಿ ಅವರ ಒಂದು ಬಹಳ ವಿಶೇಷ ಮುತುವರ್ಜಿ ವಹಿಸಿ ಸುಮಾರು 12 ಲಕ್ಷ ವರ್ಷ ಖರ್ಚು ಮಾಡಿ ಇವತ್ತು
ಒಂದು ನೂತನವಾದ ಗೃಹವನ್ನು ನಿರ್ಮಿಸಿದ್ದಾರೆ. ಭಾಳ ಒಂದು ವಿಶೇಷವಾದ ಒಂದು ಮುತುವರ್ಜಿಯಿಂದ ಇವತ್ತು ನಡೆದಂಥ ಈ ಒಂದು ಕಾರ್ಯ ಭಾಳ ದೇವರು ಮೆಚ್ಚುವಂಥ ಕೆಲಸ ಕೂಡ ಆಗಿದೆ. ಅತ್ಯಂತ ಒಳ್ಳೆಯ ಒಂದು ಕೆಲಸವನ್ನು ಮಹಾನಗರ ಪಾಲಿಕೆಯ ಮಹಾಪೌರರಾಗಿರುವಂಥ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರು ಮಾಡಿದ್ದಾರೆ. ಇಂಥ ಒಂದು ಮನಸ್ಸು ನಿಜವಾಗಿ ಎಲ್ರಿಗೂ ಇರುವುದಿಲ್ಲ. ಮನೆ ಮಾಡಿ ಕೊಡುವಂಥದ್ದು ಸೌಭಾಗ್ಯ, ನಿಜವಾಗಿ ಕೊಡುವಂಥದ್ದು ಕೂಡ ಅತ್ಯಂತ ದೊಡ್ಡ ಒಂದು ಶ್ರೇಷ್ಠ ಒಂದು ಧರ್ಮ ಕಾರ್ಯ ಆಗಿದೆ. ಈ ರೀತಿಯ ಧರ್ಮ ಕಾರ್ಯ ಮಾಡುವಂಥ ಅನೇಕ ಜನ ನಮ್ಮ ಜೊತೆಗೆ ಬಂದಾಗ ಮಾತ್ರ ಸಮಾಜದಲ್ಲಿ ಒಂದು ಪರಿವರ್ತನೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಸುಧೀರ್ ಶೆಟ್ಟರ ಜನ್ಮದಿನವನ್ನು ಕೂಡ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ಇವತ್ತು ಆ ಬಡ ಕುಟುಂಬಕ್ಕೆ ಎಲ್ಲವನ್ನ ಮನೆ ನಿರ್ಮಾಣ ಮಾಡಿ ಪೂಜೆ ಪುರಸ್ಕಾರವನ್ನು ಮಾಡೋದರ ಮುಖಾಂತರ ಇವತ್ತು ಗೃಹ ಪ್ರವೇಶಕ್ಕೆ ಒಳ್ಳೆಯ ಒಂದು ಧಾರ್ಮಿಕ ವಿಧಿವಿಧಾನ ಪ್ರಕಾರ ಮಾಡಿಕೊಡುವಂಥ ಕೆಲಸವನ್ನು ಸುಧೀರ್ ಶೆಟ್ಟರು ಮಾಡಿದ್ದಾರೆ. ವೇದಿಕೆಯಲ್ಲಿ ಆರ್ಎಸ್ಎಸ್ ಕ್ಷೇತ್ರೀಯ ಸಂಘ ಸಂಚಾಲಕ ಡಾಕ್ಟರ್ ವಾಮನ್ ಶೆಣಿ, ಮಂಗಳೂರು ದಕ್ಷಿಣ ಕ್ಷೇತ್ರ ಶಾಸಕ ವೇದವ್ಯಾಸ್ ಕಾಮತ್, ಮಂಗಳೂರು ಮೇಯರ್ ಮನೋಜ್ ಕುಮಾರ್, ಮೋನಪ್ಪ ಭಂಡಾರಿ, ದಕ್ಷಿಣ ಮಂಡಲದ ಅಧ್ಯಕ್ಷ ರಮೇಶ್ ಕಂಡೆಟ್ಟು, ಸುದರ್ಶನ್ ಮೂಡಬಿದ್ರೆ, ಪೂರ್ಣಿಮಾ, ಮಂಜುಳಾ ರಾವ್, ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ, ಕಸ್ತೂರಿ ಪಂಚ, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು, ಸ್ಥಳೀಯ ಬಿಜೆಪಿ ನಾಯಕರು ಈ ವೇಳೆ ಉಪಸ್ಥಿತರಿದ್ದರು. ವಿವೇಕ್ ಅತಿಥಿಗಳನ್ನು ಸ್ವಾಗತಿಸಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.